ಅವ್ರಿಗೇನು ಮಾಡೋ ಕೆಲಸ ಇಲ್ವಲ್ರಿ. ಈಗ ಸತ್ಯ ಹೇಳಿದ್ರೆ ನಡೀತದೆ, 100 ಸರಿ ಸುಳ್ಳು ಹೇಳೋದನ್ನು ಸತ್ಯ ಮಾಡಕ್ಕೆ ಹೊರಡ್ತಾರೆ, ಅದು ಸಾಧ್ಯ ಆಗೋದಿಲ್ಲ. ಜನಕ್ಕೆ ಗೊತ್ತಿದೆ ಸಿದ್ದರಾಮಯ್ಯನವ್ರು ಏನು, ಅವ್ರ ನಡವಳಿಕೆ ಏನು, ಅವ್ರು ಮಾತಾಡೋದು ಯಾವ ರೀತಿ, ಅವ್ರ ಮಾತಿಗೂ ಕೃತಿಗೂ ವ್ಯತ್ಯಾಸ ಇದೆಯಾ, ಇದೆಲ್ಲ ಜನಗಳಿಗೆ ಗೊತ್ತಿದೆ. ಇವರೆಲ್ಲ ಹೇಳ್ಕೊಳ್ತಾರೆ. ಈ ಸುಳ್ಳು ಹೇಳೋರಿಗೆ ನಾವೇನು ಉತ್ತರ ಹೇಳೋಕ್ಕಾಗಲ್ಲ. ಸತ್ಯ ಹೇಳಿದ್ರೆ ಆಯ್ತಪ್ಪ, ನಾವು ತಪ್ಪು ಮಾಡಿದ್ರೆ ಒಪ್ಕೋತೀವಿ, ನಾವೇನು ತಪ್ಪು ಮಾಡೋದಿಲ್ಲ ಅಂತಲ್ಲ, ನಾವು ತಪ್ಪು ಮಾಡೋರೆ, ಮನುಷ್ಯ ಅಂದಮೇಲೆ ನಾವು ಮಾಡ್ತೀವಿ ತಪ್ಪು, ಅವರು ಮಾಡ್ತಾರೆ. ಆದರೆ ಸುಳ್ಳುಗಳಿಗೆ ನಾವು ಉತ್ತರ ಹೇಳೋಕ್ಕೆ ಆಗೋದಿಲ್ಲ. ಸುಳ್ಳು ಇವರಿಗೆ BJPನವ್ರಿಗೆ ಏನಾಗಿದೆ, ಏನು ಕೆಲಸ ಇಲ್ಲ. BJPನವರು ವಿರೋಧ ಪಕ್ಷದ ಕೆಲಸ ಮಾಡಬೇಕಿತ್ತು. ಈಗ ಅವ್ರ ಕೆಲಸ ಮಾಡೋದನ್ನು ಕುಮಾರಸ್ವಾಮಿ ಜವಾಬ್ದಾರಿ ತೊಗೊಂಬಿಟ್ಟವ್ರು. ಅದಕ್ಕೆ ಇವ್ರಿಗೇನು ಕೆಲಸ ಇಲ್ಲಲ್ಲ, ಅದರಿಂದ ಭಾಷಣ ಮಾಡ್ಕೊಂಡು ತಿರುಗ್ತಾರೆ ಅಷ್ಟೇ. ಸುಳ್ಳು ಭಾಷಣಗಳು ಹೇಳ್ಕೊಂಡು ಬರ್ತಾರೆ. ಜನ ಯಾರು ಮೋಸ ಹೋಗಲ್ಲ, ಅವ್ರ ಮಾತು ನಂಬೋದು ಇಲ್ಲ, ಅವ್ರ ಮಾತಿನಿಂದ ಯಾರು ಮೋಸನೂ ಹೋಗೋದಿಲ್ಲ. ಏನು ಮಾಡೋರಂತ ಶಾಪ ತಟ್ಟೋದಕ್ಕೆ. ಇವತ್ತು ನೋಡ್ರಿ, ಬಡವರಿದಾರಲ್ಲ ಹಳ್ಳಿಗಳಲ್ಲಿ, ಇವತ್ತು ಅನ್ನ ಅಂತೇಳಿ ಯೋಚನೆ ಮಾಡದೆ ನೆಮ್ಮದಿಯಿಂದ ಊಟ ಮಾಡ್ತಕ್ಕಂಥ ಒಂದು ಪುಣ್ಯದ ಕೆಲಸ ಸಿದ್ದರಾಮಯ್ಯ ಮಾಡಿರೋದು. ಹಿಂದೆ ಯಡಿಯೂರಪ್ಪನೂ ಮಾಡಲಿಲ್ಲ, ತಿಮ್ಮಪ್ಪನೂ ಮಾಡಲಿಲ್ಲ. ಮಾಡಿದಾರ? ಏನು ಸಿದ್ದರಾಮಯ್ಯನವ್ರ ಮನೆಯಿಂದ ತಂದ್ಕೊಡಲ್ಲ ಅಂತ ಹೇಳ್ಬೋದು. ಇವರು ಮನೆಯಿಂದ ತಂದ್ಕೊಡ್ತಾ ಇರಲಿಲ್ಲ. ಇವರು ಕೂಡ ಸರ್ಕಾರದ ಜನರ ದುಡ್ಡಲ್ಲೇ ಕೊಡ್ತಾ ಇದ್ದವರು. ಆದರೆ ಆ ಯೋಚನಾ ಶಕ್ತಿ ಇದೆಯಲ್ಲ, ಬಡವರು ಯಾರು ಉಪವಾಸ ಇರಬಾರ್ದು, ನೆಮ್ಮದಿ ಜೀವನ ಮಾಡಬೇಕು ಅಂತಕ್ಕಂಥ ಥಿಂಕಿಂಗ್ ಇದೆಯಲ್ಲ, ಆ ಒಂದು ಚಿಂತನೆ ಅದು ಸಿದ್ದರಾಮಯ್ಯನವ್ರಿಗಿದೆ ಹೊರತು ಇವ್ರು ಯಾರಿಗೂ ಇಲ್ಲ. ಅದರಿಂದ ಬಡವರ ಆಶೀರ್ವಾದ ಸಿದ್ದರಾಮಯ್ಯನವ್ರಿಗಿದೆ. ಬಡವರ ಆಶೀರ್ವಾದ ಇರೋ ಹಿನ್ನೆಲೆಯಲ್ಲಿ ಯಾರು ಏನೇ ಅಪಪ್ರಚಾರ ಮಾಡಲಿ, ಅಪವಾದ ಮಾಡಲಿ, ಯಾವುದಕ್ಕೂ ಕೂಡ ಹೆದರೋದು ಇಲ್ಲ, ಜಗ್ಗೋದು ಇಲ್ಲ. ಅದು ಯಾರು ಹೇಳ್ತಾರೆ ಹೇಳ್ಕೊಳ್ಳಿ. ಬಡವರ ಬೆಂಬಲ ನಮಗಿರೋವರೆಗೆ, ಸಿದ್ದರಾಮಯ್ಯನವ್ರಿಗಿರೋವರೆಗೆ ಯಾವುದೇ ಅಂಜಿಕೆ ಇಲ್ಲ. ಯಾವುದು ಈಗ ಮೂಡೋದು ಹೇಳ್ತಾವ್ರಲ್ರಿ, ಎಷ್ಟು ವರ್ಷದ್ರಿ ಅದು? ಸೈಟ್ ಕೊಟ್ಟೋನೆ ಯಾವನ್ರಿ? ಇವರೇ BJP ಅವರೇ ಕೊಟ್ಟಿರೋದು. ಅವಾಗ ಏನು ಸಿದ್ದರಾಮಯ್ಯ ಅರ್ಜಿ ಹಾಕಿದ್ರು ಸೈಟ್ ಕೊಡಿ ಅಂತ? ಅವ್ರ ಮನೆಯವರು ಭೂಮಿ ತೊಗೊಂಡಿದ್ರು, ಅವ್ರು ಎಲ್ರಿಗೂ ಕೊಟ್ಟಂಗೆ ಇವ್ರಿಗೂ ಕೊಟ್ಟಿದ್ದಾರೆ. ಅದರಲ್ಲಿ ಏನಿದೆ ವಿಶೇಷವಾದಂಥದ್ದು? ಏನು ಹಗರಣ ಇದೆ? ಯಾವ ವರ್ಷದ್ದು? 15 ವರ್ಷದ ಹಿಂದಿನ ಒಂದು ಪ್ರಕರಣ ಹಿಡ್ಕೊಂಡು ಇವರು ಮಾಡ್ತಾರಲ್ಲ. ಇವರು ಏನಿದೆ, ಇವ್ರುಗಳು ಮಾಡಬಾರ್ದು ಮಾಡಿರೋರು ಇವರು. ಈಗೆಲ್ಲ ಒಂದೊಂದೇ ಆಚೆಗೆ ಬರ್ತಾ ಇದ್ದಾವಲ್ಲ ಹಗರಣಗಳು, ಅವರವನ್ನೆಲ್ಲ. ಈಗ ಕಾಂಗ್ರೆಸ್ನಲ್ಲಿ ಯಾವುದು ದ್ವೇಷದ ರಾಜಕಾರಣ ಮಾಡಬಾರ್ದು ಅಂತ ಹೇಳಿ ನಾವು ಏನೋ ಆಗಿದ್ದಾಗಿರುತ್ತೆ ಬಿಡಪ್ಪ ಅನ್ಕೊಂಡು ಸುಮ್ಮನೆ ಇರ್ತಿದ್ವಿ. ಇವ್ರುಗಳು ಸುಳ್ಳು ಯಾವಾಗ ಹೇಳೋಕ್ಕೆ ಶುರು ಮಾಡಿದ್ದಾರೆ, ಅವ್ರು ಏನು ತಪ್ಪುಗಳು ಮಾಡಿದ್ದಾರೆ, ಸತ್ಯವಾದ ಅಂಶಗಳೇನಿದ್ದಾವೆ ಅದನ್ನು ಜನರಿಗೆ ಮನವರಿಕೆ ಮಾಡಲಿಕ್ಕೆ ಈಗೆಲ್ಲ ನಾವು ಕೂಡ ತಯಾರಿ ಮಾಡ್ತಾ ಇದ್ದೀವಿ. ಭಾಷಣ ಮಾಡೋಕ್ಕೆ ಜನಕ್ಕೆ ಮನವರಿಕೆ ಮಾಡೋದು ತಪ್ಪೇನ್ರಿ ಇದೆ? ಈಗ ನೋಡಿ, ಅಸತ್ಯ ಹೇಳದಂಥ ಸಂದರ್ಭದಲ್ಲಿ ಸುಮ್ಮಿಂದ ನಿಂತ್ಕೋಬೇಕು, ನಾನು ತಗೋಸ್ಬಾರ್ದು ಮೈ. ಅಸತ್ಯ ಹೇಳ್ತಕ್ಕಂಥ ಜನರಿಗೆ ಮನವರಿಕೆ ಮಾಡಬೇಕಲ್ಲ. ಮನವರಿಕೆ ಮಾಡೋದು ಹೇಗೆ? ಸತ್ಯ ಹೇಳಿದ್ರೆ ತಾನೇ ಮನವರಿಕೆ ಆಗೋದು. ಯಾಕೆ ಏನು ತಪ್ಪೇನಿದೆ? ಹೌದ್ರಿ, ಈಗ ಚಾಮುಂಡೇಶ್ವರಿ ಮುಂದೆ ನಿಂತು ಮಾತಾಡಬೇಕಾದ್ರೆ ಸತ್ಯ ಬಿಟ್ಟು ಸುಳ್ಳು ಹೇಳೋಕ್ಕಾಗ್ತದ? ಅದಕ್ಕೆ ಚಾಮುಂಡೇಶ್ವರಿ ಸನ್ನಿಧಿನಲ್ಲಿ ಸತ್ಯ ಹೇಳಿದ್ದಾರೆ. ಹೇಳಿ, ಇವರು ಹೋಗಿ ಚಾಮುಂಡೇಶ್ವರಿ ಸನ್ನಿಧಿನಲ್ಲಿ ಇವರೆಲ್ಲ ಆರೋಪಗಳು ಮಾಡ್ತಾರೆ, ಅದೆಲ್ಲ ಹೋಗೋದು ದೇವ್ರ ಮೇಲೆ ಆಣೆ ಇಟ್ಟು ಮಾಡಲಿ, ಇವ್ರಿಗೆ ಗೊತ್ತಾಗ್ತದೆ. ಅದೇ ಸಿದ್ದರಾಮಯ್ಯನವರು ದೇವ್ರ ಮೇಲೆ ಆಣೆ ಇಟ್ಟು ನಾನು ಯಾವುದೂ ತಪ್ಪು ಮಾಡಿಲ್ಲ ಅಂತ ಹೇಳ್ತಾರಲ್ಲ. ಇವ್ರು ಹೋಗಿ ಚಾಮುಂಡೇಶ್ವರಿ ಮುಂದೆ ನಿಂತು ಸಿದ್ದರಾಮಯ್ಯ ಹಿಂಗೆ ತಪ್ಪು ಮಾಡಿದ್ದಾರೆ ಅಂತ ಚಾಮುಂಡಿ ಮೇಲೆ ಆಣೆ ಇಟ್ಟು ಹೇಳಲಿ ಬೇಕಾದ್ರೆ ನೋಡೋಣ, ಇವ್ರು ತಾಕತ್ತಿದೆಯೇನು? ಸುಮ್ಮನೆ ಜನಕ್ಕೆ ಸುಳ್ಳು ಹೇಳ್ಕೊಂಡು ರಾಜಕಾರಣ ಮಾಡೋದನ್ನು ಬಿಡಬೇಕು. ಅವರು ಸತ್ಯ ಹೇಳಲಿ, ಜನರ ಪರವಾಗಿ ನೋಡಿ, ಜನಕ್ಕೆ ಅನುಕೂಲ ಆಗುವಂಥದ್ದು ಇಂಥದ್ದು ಮಾಡಿ ನೀವು ಅಂತ ಹೇಳಿ ನಾವು ಒಪ್ಕೊಳ್ಳೋಣ, ಮಾಡೋಣ. ಆದರೆ ಆ ಥರದ್ದು ಯಾವುದೋ ಒಂದು ರಚನಾತ್ಮಕವಾದಂತಹ ಸಲಹೆಗಳನ್ನು ಯಾವುದು ಕೊಡದೆ ಬರೀ ಸುಳ್ಳು ಹೇಳ್ಕೊಂಡು ಇವರು ಜನರನ್ನ ತಪ್ಪುದಾರಿಗೆ ಎಳಿತಕ್ಕಂಥ ಸಂದರ್ಭದಲ್ಲಿ ನಾವು ಸರಿಪಡಿಸುವಂಥ ಕೆಲಸ ನಾವು ಮಾಡಲೇಬೇಕಾಗ್ತದೆ. ನಾವು ಮಾಡಿದ್ದೇವೆ. ವಂಶೋದಯ ಆಸ್ಪತ್ರೆ ಕೋಲಾರದಲ್ಲಿ ಸಂಪೂರ್ಣ ಸುಧಾರಿತ ಮಕ್ಕಳ ಆರೈಕೆ, ಚಿಕ್ಕ ಸಮಸ್ಯೆಗಳಿಂದ ಮುಂದುವರಿದ ಆರೋಗ್ಯ ಸಮಸ್ಯೆಗಳವರೆಗೆ ಎಲ್ಲ ನವಜಾತ ಶಿಶುಗಳಿಗೆ ಮತ್ತು ಮಕ್ಕಳಿಗೆ ಎಮರ್ಜೆನ್ಸಿ ಶಸ್ತ್ರಚಿಕಿತ್ಸೆಯ ಅಗತ್ಯವಿರುವ ಮಕ್ಕಳಿಗೆ ಸಮಗ್ರ ಆರೋಗ್ಯ ರಕ್ಷಣೆಯ ಮೇಲೆ ಕೇಂದ್ರೀಕರಿಸುತ್ತೇವೆ. ಕೋಲಾರದ ವಂಶೋದಯ ಆಸ್ಪತ್ರೆ ಉತ್ತಮ ಗುಣಮಟ್ಟದ ಮಕ್ಕಳ ಆರೈಕೆ ಮಾಡುವಲ್ಲಿ ಮೊದಲ ಸ್ಥಾನದಲ್ಲಿದೆ. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 7277072770 ಅಥವಾ 9141066685.